ಪ್ರೈಸ್ ದ ಲಾರ್ಡ್. ಕರ್ತನ ನಾಮ ಮಹಿಮೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲೂ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳುವ ಕೀರ್ತನೆ 40ನೇ ಅಧ್ಯಾಯ 5ನೇ ವಚನ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ನಿಮ್ಮ ವಿಷಯದಲ್ಲಿ ಆತನು ಮಾಡಿದ ಆಲೋಚನೆಗಳು ಅದು ವಿಶೇಷವಾಗಿದೆ. ಮತ್ತು ನಿಮ್ಮ ಜೀವಿತದಲ್ಲಿ ಆತನು ಮಾಡಿದಂಥ ಅದ್ಭುತ ಕಾರ್ಯಗಳು ಅದು ಎಷ್ಟೋ ಅಪಾರವಾಗಿದೆ. ದೇವರು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅಂದಿನಿಂದ ಇಲ್ಲಿವರೆಗೂ ದೇವರು ನಮ್ಮೆಲ್ಲರನ್ನ ದೇವರ ಆಸೆ ತೆಗೆದು ಆತನು ಹಂತ ಹಂತವಾಗಿ ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳು ಅದು ಅಪಾರವಾಗಿದೆ. ನಾವು ಅದನ್ನು ಎಣಿಸುವುದಾದರೆ ಒಂದು ಪುಸ್ತಕಗಳನ್ನು ಬರೆದ್ರೂ ಅದು ಆ ಪುಸ್ತಕಗಳು ಸಾಕಾಗೋದೇ ಇಲ್ಲ. ಯಾಕಂತಂದ್ರೆ ಅಷ್ಟು ಅದ್ಭುತಗಳನ್ನ ಇಲ್ಲಿವರೆಗೂ ದೇವರು ನಮ್ಮನ್ನ ಮಾಡಿದ್ದಾರೆ. ಮರಣ, ಹೋರಾಟ, ಕಷ್ಟ, ಕಣ್ಣೀರು, ಕಾಯಿಲೆಗಳು ಇವೆಲ್ಲವುಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ಇಲ್ಲಿವರೆಗೂ ಆತನು ಮಾಡಿದಂಥ ಅದ್ಭುತ ಕಾರ್ಯಗಳು ಅದು ಒಂದಲ್ಲ ಎರಡಲ್ಲ. ಅದನ್ನು ನಾವು ಖಂಡಿತವಾಗ್ಲೂ ಅದನ್ನು ಎಣಿಸೋಕ್ಕಾಗೋದೇ ಇಲ್ಲ. ಅಷ್ಟು ಅದ್ಭುತ ಕಾರ್ಯಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಮತ್ತು ನಮ್ಮ ವಿಶ್ವದಲ್ಲಿ ಆತನು ಇಟ್ಟಂತ ಆಲೋಚನೆಗಳು ಅಷ್ಟು ಒಂದು ದೊಡ್ಡದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಹೌದು, ನಿಮ್ಮ ಕುರಿತಾಗಿ ದೇವರು ದೊಡ್ಡ ಆಲೋಚನೆಗಳನ್ನ ಮತ್ತು ದೊಡ್ಡ ಮಹತ್ತಾದ ಕಾರ್ಯಗಳನ್ನ ದೇವರು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರ ವಾಕ್ಯವನ್ನು ಕೇಳಿ ಆಮೇಲೆ ಅಂತ ಹೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.